ಅಮ್ಮ. ಹೇಳಮ್ಮ ಸರಸ್ವತಿ. ಕ್ಷಮಿಸಿ ಅಮ್ಮ, ಮಾವನವ್ರ ಬಗ್ಗೆ ಕೇಳಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅನಿಸುತ್ತೆ. ನಿಮ್ಮನ್ನು ನೋಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ಅಮ್ಮ. ಮಾವನವ್ರನ್ನ ಎಲ್ಲರೂ ಹೊಗಳ್ತಾರೆ. ಅವ್ರ ಸಾಧನೆ ಬಗ್ಗೆ ನಿಮ್ಮ ಬಾಯಿಂದನೇ ಕೇಳಿ ಸಂತೋಷ ಪಡೋಣ ಅಂತ ಕೇಳಿದೆ. ಆದರೆ ಯಾಕಮ್ಮ ಏನೇನೋ ಮಾತಾಡ್ತೀಯ? ನನಗೆ ನೋವಾಯ್ತು ಅಂತ ನಿನಗೆ ಯಾರು ಹೇಳಿದ್ರು? ಅದು ನೋಡಮ್ಮ ಸರಸ್ವತಿ, ನನ್ನ ಪಾಲಿಗೆ ನಿಮ್ಮ ಮಾವ ಬರೀ ಗಂಡ ಮಾತ್ರ ಆಗಿರಲಿಲ್ಲ, ನನ್ನ ಸರ್ವಸ್ವವೂ ಆಗಿದ್ರು. ಅವರೇ ನನ್ನ ಪಾಲಿನ ದೇವರು. ದೇವ್ರ ವಿಷಯನ ದೇವ್ರ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ದೇವ್ರಿಗೂ ಪ್ರೀತಿ, ಮಾತಾಡೋರ್ಗೂ ಭಕ್ತಿ. ಅದಕ್ಕೆ ನಾನಿಲ್ಲಿಗೆ ಬಂದು ಕೂತ್ಕೊಂಡೆ. ನೀನು ಕೇಳ್ದೆ ಅನ್ನೋ ಕೋಪಕ್ಕಲ್ಲ. ತಾನು, ತನ್ನ ಗಂಡ, ತನ್ನ ಮಕ್ಕಳು, ತನ್ನ ತವ್ರ ಮನೆ ಅಂತ ಅಷ್ಟೇ ಯೋಚನೆ ಮಾಡೋ ಹೆಣ್ಣು ಮಕ್ಕಳಿರೋ ಈ ಕಾಲದಲ್ಲಿ ಇಲ್ದಿರೋ ಮಾವನ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಇದೆಯಲ್ಲ, ನಿನ್ನಂಥ ಸೊಸೆ ಸಿಕ್ಕಿರೋದು ನನ್ನ ಪುಣ್ಯ. ಸೊಸೆನ ಮಗಳ ರೀತಿ ನೋಡೋ ಅತ್ತೆ ಸಿಕ್ಕಿರೋದು ನನ್ನ ಪುಣ್ಯನೂ ಅಮ್ಮ. ಪುಣ್ಯ ಏನಿಲ್ಲ, ಪಾಪ. ಯಾಕಪ್ಪ, ನಾವೇನು ಪಾಪದ ಕೆಲಸ ಮಾಡಿದ್ವಿ? ಇನ್ನೇನು ಮತ್ತೆ, ಅಪ್ಪನ ಬಗ್ಗೆ ತಿಳ್ಕೊತೀನಿ ಅಂತ ಬಂದವಳನ್ನ ಕೂರಿಸ್ಕೊಂಡು ನಿಮ್ಮ ಪುಣ್ಯಗಳ ಬಗ್ಗೆ ಮಾತಾಡ್ತಿದ್ರೆ ಪಾಪ ಅಪ್ಪ ಬೇಜಾರು ಮಾಡ್ಕೊಳಲ್ವಾ? ಬೇಜಾರಲ್ಲ, ಇಂಥ ಸೊಸೆ ಸಿಕ್ಕಿದಾಳಲ್ಲ ಅಂತ ಹೆಮ್ಮೆ ಪಡ್ತಾರೆ. ಸರಿಯಾಗಿ ಹೇಳಿದ್ರಿ ಅತ್ತಿಗೆ. ಅಮ್ಮ ಸರಸ್ವತಿ, ತಿಮ್ಮಣ್ಣ ತನ್ನ ಸುಖಕ್ಕಿಂತ ಯಾವಾಗಲೂ ಬೇರೆಯವ್ರ ಕಷ್ಟಗಳಿಗೆ ಹೆಚ್ಚು ಮರುಗೋನು. ಹಾಗಿನ್ನು ನಾವಿನ್ನು ಮಠಕ್ಕೆ ಹೊಲಸೆ ಬಂದು ಹೊಸದು. ಗುರುಗಳ ಅಪ್ಪಣೆ ಮೇರೆಗೆ ಕನಕಾಚಲಾಚಾರ್ಯರು ಸಂಸಾರ ಸಮೇತ ಈ ಊರಿಗೆ ಒಂದು ನೆಲೆಸಿದಾಗ ವ್ಯಾಸಂಗಗೋಸ್ಕರ ತಿಮ್ಮಣ್ಣ ನಾನು ಮಠದಲ್ಲೇ ಇರಬೇಕಾಯ್ತು. ತಂದೆ ತಾಯಿಯನ್ನ ಬಿಟ್ಟಿರಲಾರ್ದ ದುಃಖ ನಮ್ಮ ತಿಮ್ಮಣ್ಣಂಗೆ. ಒಂದು ದಿನ ಊಟಕ್ಕೆ ಕರೆ ಬಂದಾಗ ಎಲ್ಲರೂ ಎದ್ನೋ ಬಿದ್ನೋ ಅಂತ ಊಟಕ್ಕೆ ಕೊಡ್ತಾರೆ. ಯಾಕೆಂದರೆ ತಡವಾಗಿ ಬಂದವ್ರಿಗೆ ಊಟ ಹಾಕಲ್ಲ ಅನ್ನೋ ಎಚ್ಚರಿಕೆ ಇರುತ್ತೆ. ಆದರೆ ತಿಮ್ಮಣ್ಣ ಅದು ಗೊತ್ತಿದ್ರೂ ಕೂಡ ಒಬ್ಬ ವಯಸ್ಸಾದವರು ಎಡು ಬಿದ್ದದ್ದನ್ನು ನೋಡಿ ಅವ್ರನ್ನ ಎತ್ಕೊಂಡು ಉಪಚಾರ ಮಾಡ್ತಾ ಕೂತ್ಕೊಂಡ. ಇದನ್ನು ಗುರುಗಳು ಗಮನಿಸಿದ್ರು. ಅವನು ಯಾಕೆ ತಡವಾಗಿ ಬಂದಿದ್ದಾನೆ ಅಂತ ಶಿಷ್ಯಂದಿರಿಗೆಲ್ಲರೂ ಹೇಳಿದ್ರು. ತಿಮ್ಮಣ್ಣನ ತುಂಬ ಹೊಗಳಿದ್ರು. ಅವನನ್ನು ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸಿದ್ರು. ಅಮ್ಮ ಸರಸ್ವತಿ, ಕಷ್ಟ ಅಂದರೆ ಕರಗೋರ್ ಹೃದಯ ಒಂದು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆವತ್ತು ಗೋಪಿ ಜೊತೆ ತಿರುಪತಿಗೆ ಹೋಗಿ ಬಂದಿದ್ದ. ನಡೆದು ನಡೆದು ಗೋಪಿ ಪಾದಗಳು ಬೊಬ್ಬೆ ಬಂದಿದ್ವು. ಅವಳು ರಾತ್ರಿ ಕಂಬಕ್ಕೆ ಒರಗಿ ಕಾಲು ಚಾಚಿ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ಲು. ಅದನ್ನ ನೋಡಿ ಕಣ್ಣೀರು ಹಾಕಿ ಅವಳ ಕಾಲುಗಳನ್ನು ತನ್ನ ತೊಡೆ ಮೇಲಿಟ್ಕೊಂಡು
ಅದು ಎಷ್ಟು ನಾಜೂಕಾಗಿ ಉಪಚಾರ ಮಾಡ್ದ ಅಂತೀಯ. ಗಂಡನಾದವನು ಹೆಂಡತಿ ಕಾಲು ಮುಟ್ಟೋದು ತಪ್ಪು ಅಂತ ನಾನೇ ಅವನನ್ನ ಹಂಗಸಿದ್ದೆ. ಆದ್ರೆ ಅವನು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಎಷ್ಟು ಸೊಗಸಾಗಿ ಹೇಳಿದ್ದ ಗೊತ್ತಾ. ಅದನ್ನ ನೆನೆಸ್ಕೊಂಡ್ರೆ ಸಂಪ್ರದಾಯಕ್ಕಿಂತ ಸಂಬಂಧ ದೊಡ್ಡದ್ದು ಅಂತ ಅವನು ಹೇಳ್ತಿದ್ನಲ್ಲ, ಅದೇ ನೆನಪಿಗೆ ಬರುತ್ತೆ. ಸರಸ್ವತಿ, ಈಗ ಹಾಸಿಗೆ ಹಿಡ್ದು ಮಲಗಿದಾರಲ್ಲ ಯೋಗೇಂದ್ರಾಚಾರ್ಯರು, ಅಪ್ಪನ ಕಾಲದಲ್ಲಿ ಅವ್ರದೇ ದರ್ಬಾರು. ಊರ್ ಬಡವ್ರಿಗೆಲ್ಲ ಸಾಲ ಕೊಟ್ಟು ಬಡ್ಡಿ ಚಕ್ರ ಬಡ್ಡಿ ಅಂತ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಚಿತ್ರ ಹಿಂಸೆ ಕೊಡೋರು ಜನಗಳಿಗೆ. ಆಗ ನಮ್ಮಪ್ಪ ಜನರ ಪರವಾಗಿ ನಿಂತು ಅವ್ರಿಗೆಲ್ಲ ಜಾಮೀನು ಕೊಡೋರು. ಅವ್ರ ಸಾಲ ಕಟ್ಟಕ್ಕಾಗಿಲ್ಲ ಅಂದರೆ ತಮ್ಮ ಕೈಯಿಂದ ಸಾಲ ತೀರಿಸಿ ಅವರನ್ನೆಲ್ಲ ಋಣಮುಕ್ತರನ್ನಾಗಿ ಮಾಡೋರು. ಅವ್ರು ಮಾಡಿರೋ ಪರೋಪಕಾರನೇ ಇವತ್ತು ನಮ್ಮನ್ನ ಕಾಪಾಡ್ತಾ ಇರೋದು. ಸರಸ್ವತಿ, ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳಲ್ಲ ಅಮ್ಮ, ವರ್ಷಗಳೂ ಸಾಲಲ್ಲ. ಅವರು ತಂದೆ ತಾಯಿಗೆ ವಿಧೇಯ ಮಗ ಆಗಿದ್ರು, ಹೆಂಡತಿಗೆ ತಕ್ಕ ಗಂಡ ಆಗಿದ್ರು, ಬಳಗಕ್ಕೆ ತಕ್ಕ ಬಂಧು ಆಗಿದ್ರು, ವೀಣಾ ವಿದ್ವಾಂಸರಾಗಿದ್ರು, ವಿದ್ಯೆಯಲ್ಲಿ ಮಹಾಪಂಡಿತರಾಗಿದ್ರು, ಬಡವರ ಪಾಲಿನ ದೇವರು ಆಗಿದ್ರು. ಮುಖ್ಯವಾಗಿ ಒಬ್ಬ ಮನುಷ್ಯ ಹೇಗಿರಬೇಕು ಅಂತ ಅರ್ಥಪೂರ್ಣವಾಗಿ ಬದುಕಿ ತೋರಿಸಿದವರು. ಅದಕ್ಕೆ ಅವರು ಕಾಲವಾಗಿ ಇಷ್ಟು ವರ್ಷ ಆದರೂ ನನ್ನ ಪಾಲ್ಗೆ ಅವ್ರು ಜೀವಂತವಾಗೇ ಇದ್ದಾರೆ.